Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala, Thrissur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ನಮ್ಮ ಕಾಲೇಜು ಶ್ರೀ ರಾಘವೇಂದ್ರ ಸ್ವಾಮೀಜಿ ಹಾಗೂ ಸೂರ್ದಾಸ್ಜಿಯವರ ಶ್ರಮದ ಭಂಡಾರ. ನಾವು ಆಯುರ್ಗ್ರಾಮ ಕಾರ್ಯಕ್ರಮ ಮಾಡೋಣ ಅಂತ ಪ್ರಿನ್ಸಿಪಲ್ ಸರ್ ಹಾಗೆ ಕೋಆರ್ಡಿನೇಟ್ ಅವರ ಒಪ್ಪಿಗೆ ತಗೊಂಡಿರೋ ಕ್ಷಣಗಳು. ಹಾಗೆ ಎಲ್ಲ ಲೆಕ್ಚರರ್ಸ್ನ ಕೇಳಿದಾಗ ತುಂಬ ಎನ್ಕರೇಜ್ ಮಾಡಿ ಐಡಿಯಾ ಎಲ್ಲ ತಿಳಿಸಿದ್ರು. ಎಲ್ಲ ಗ್ರಾಮದ ಮುಖ್ಯಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮದ ಶಾಲೆಗಳು ಮತ್ತು ಹಲವಾರು ಮುಖ್ಯ ವ್ಯಕ್ತಿಗಳಿಂದ ಒಪ್ಪಿಗೆ ತಗೊಂಡ್ವಿ. ಮೆಡಿಸಿನಲ್ ಪ್ಲಾಂಟ್ ಅಗತ್ಯ ಇದೆ ಎಂದು ನಮ್ಮ ತಾಲೂಕಾದ ಹೊಳಲ್ಕೆರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದಾಗ ಅವರಿಂದ ಕೂಡ ಸಹಕಾರ ಸಿಕ್ತು. ಧೂಪನ ಕೆಟ್ಟದರ ಜನನ ನೀರು ಗಾಳಿಯಿಂದಾದರೂ ಅವುಗಳ ಮರಣ ಔಷಧೀಯ ಧೂಮದಿಂದ, ಅದರ ತಯಾರಿ. ಆರ್ದ್ರಕಲೇಹ ಎಂದೂ ಆರದ ದೀಪದಂತೆ, ಆರ್ದ್ರಕಲೇಹದ ಗುಣದ ಕಂತೆ. ಆ ಕಂತೆಯನ್ನು ಉಪಯೋಗಿಸಿದರೆ ಜೀವನವಂತೆ, ಇಲ್ಲದಿದ್ದರೆ ಖಚಿತಪಡಿಸುವುದು ಮರಣದ ಸಂತೆ, ಅದರ ತಯಾರಿ. ರಾಜ ಮದಕರಿಯ ಮಹಾಸಮರ, ಓಬವ್ವನ ವನಕೆಯ ಹೋರಾಟ, ದುರ್ಗದ ಹೊಣೆಯ ಮುಂಗಾರು, ಶಿವಭಕ್ತರ ಅಡಿಯ ಶಿವಪುರದ 7 ದಿನದ ಜ್ಞಾನದ ಕತೆ.
ಗ್ರಾಮ. ತಿಳಿಯುವವರು ಮಾಯೇತರ ಇದ್ದರೂ ಅದಕ್ಕೂ ಹೆಚ್ಚಾಗಿ ತಿಳಿಸುವವರು ಕಾತುರರಾಗಿದ್ದರು. ಹೋಗ್ತಾ ಇರೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ, ಹೋಗ್ತಾ ಇರೋ ಜನಗಳ ಬಗ್ಗೆ ಗೊತ್ತಿರಲಿಲ್ಲ. ಮನಸ್ಸಲ್ಲಿದ್ದದ್ದೊಂದೇ ಆಯುರ್ ಗ್ರಾಮ. ಪ್ರೀ ಕ್ಯಾಂಪ್ ಸರ್ವೆಗೆ ಹೋದಾಗ ನಾವು 4 ತಂಡ ಮಾಡ್ಕೊಂಡ್ವಿ. 2 ತಂಡ ಜನಗಳು ಯಾವ ತೊಂದರೆಯಿಂದ ಬಳಲ್ತಿದ್ದಾರೆ ಅಂತ ಸರ್ವೆ ಮಾಡಿದ್ರು. 2 ತಂಡ ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಕಡೆ ಕರ್ತವ್ಯ ಕೈಗೊಂಡಿದ್ರು. ಅದು 7 ದಿನ ನಡೆಯುತ್ತೆ. ಒಂದೊಂದು ದಿನಾನು ಎಲ್ಲರಿಗೂ ನಮಸ್ಕಾರ. ನಾವು SRMC ಟಿವಿಯಿಂದ ಆಂಕರ್ ಬೃಂದ ಮಾತಾಡ್ತಾ ಇರೋದು. ನಾವಿವತ್ತು ಶಿವಪುರ ಗ್ರಾಮಕ್ಕೆ ಬಂದಿದ್ದೀವಿ. ನಾವು ಆಯುರ್ ಗ್ರಾಮ ಮಾಡಲು ಬಂದಿದ್ದೀವಿ. ನಮ್ಗೆ ಗೊತ್ತಾಗ್ಬೇಕಲ್ವಾ ಜನಗಳಿಗೆ ಆಯುರ್ವೇದ ಬಗ್ಗೆ ಏನ್ ಗೊತ್ತಿದೆ ಏನಿದೆ ಅಂತ. ನಾವು ಒಬ್ಬೊಬ್ಬರದೇ ಅಭಿಪ್ರಾಯನ ತಗೊಳ್ಳೋಣ ಬನ್ನಿ. ಇವಾಗ ಒಬ್ರು ಇಲ್ಲಿದ್ದಾರೆ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಆಂಟಿ GS ಚಂದ್ರಮ್ಮ ಇದೇ ಊರ ಆಂಟಿ ನಿಮ್ದು? ಹೌದಾ ಆಂಟಿ. ವಯಸ್ಸೆಷ್ಟು ಆಂಟಿ ನಿಮ್ದು? ಆಂಟಿ ಆಯುರ್ವೇದ ಬಗ್ಗೆ ನಿಮ್ಗೆ ಏನ್ ಗೊತ್ತು ಆಂಟಿ? ಆಂಟಿ ಒಟ್ಟು ಆಯುರ್ವೇದ ತಗೊಂಡ್ಮೇಲೆ ನಿಮಗೆಲ್ಲ ಕಮ್ಮಿ ಆಗಿದೆಯಾ? ನೀವು ಆಯುರ್ವೇದನೇ ತಗೊಂತೀರಾ ಇನ್ನು ಮುಂದಕ್ಕೂ? ನಿಮ್ಗೆ ಚೆನ್ನಾಗಾಗಿದೆ. ನೋಡಿ, ಇವ್ರಿಗೆ ಆಯುರ್ವೇದ ಬಗ್ಗೆ ಜ್ಞಾನನೂ ಇದೆ. ಇವ್ರು ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ನಾವಿವತ್ತು ಶಿವಪುರದ ಇನ್ನೋರ್ವ ನಿವಾಸಿ ಹತ್ರ ಬಂದಿದ್ದೀವಿ. ಅವ್ರ ಹತ್ರನೂ ನಾವು ಆಯುರ್ವೇದದ ಬಗ್ಗೆ ಅಭಿಪ್ರಾಯವನ್ನ ಕೇಳೋಣ. ಅಂಕಲ್, ನಿಮ್ಮ ಹೆಸರು? ಧ್ರುವ ಕುಮಾರ್ ಕೇಸಿ. ಅಂಕಲ್, ನಿಮ್ಗೆ ಆಯುರ್ವೇದ ಬಗ್ಗೆ ಏನ್ ಅನ್ಸುತ್ತೆ? ಆಯುರ್ವೇದ ಬಗ್ಗೆ ಅಂದ್ರೆ ನಮ್ಗೆ ಗೊತ್ತಿರೋ ಪ್ರಕಾರ ಹಿಂದೆಲ್ಲ ಪೂರ್ವಜರು ಇತ್ತಲ ಗಿಡ ಮುದ್ದಲ್ಲ ಅಂತ ಹೇಳಿ ನಮ್ಮಲ್ಲೇ ಇತ್ತು. ಅದನ್ನ ಈಗ ಮಾಡರ್ನ್ ಆಗಿ ಎಲ್ಲ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಕಸದ ಬಟ್ಟಿಗೆ ಹಾಕಿಬಿಟ್ಟಿದ್ದಾರೆ. ಈಗೀಗ ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ನಮ್ಮಲ್ಲೇ ಇರ್ತಕ್ಕಂಥ ಗಿಡಮೂಲಿಕೆ ಔಷಧಿಗಳನ್ನ ಬಳಸ್ಕೊಂಡು, ಆಮೇಲೆ ನಿಮ್ಮ ಆಯುರ್ವೇದ ಮಲಾಡಹಳ್ಳಿ ಪಕ್ಕದಲ್ಲಿ ಇದೆ. ಇದನ್ನ ಬೆಂಗಳೂರು, ಡೆಲ್ಲಿ, ಬಾಂಬೆ ಅಂತ ಹೋಗ್ತಾರೆ, ಅದು ಇಲ್ಲೇ ಇದೆ ನಮ್ಮ ಪಕ್ಕದ ಮಲಾಡಹಳ್ಳಿಯಲ್ಲಿ. ಇದನ್ನ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅಂತೇಳಿ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮೂರಿಗೆ ಈ ಕಾರ್ಯಕ್ರಮವನ್ನ ಕೇಳ್ಕೊಂಡಿದ್ದ ಮೂಲಕ ಇವರು ಬಂದು ನಾಳೆ ನಡೆಸ್ಕೊಡ್ತಾ ಇದ್ದಾರೆ. ಅದು ಸಕ್ಸಸ್ ಆಗಲಿ ಅಂತ ನಮ್ಮ ಬಯಕೆ. ಈ ತರ ಜನಗಳನ್ನ ನಾವು ಸಪೋರ್ಟ್ ಮಾಡೋಣ, ಎಂಕರೇಜ್ ಮಾಡೋಣ. ಆಯುರ್ ಗ್ರಾಮದ 7 ದಿನದ ಮೊದಲ ಹೆಜ್ಜೆಯ ಮಿಡಿತ. विषज्जितं चतुष्पादं पादः पादचतुर्गुणः विषप्रधानं पादेभ्यो यस्मात् वैद्यस्तु यद्गुणः.
ಮೊದಲನೆಯ ದಿನ ಯೋಗಾಭ್ಯಾಸ ಬೆರಳೆಣಿಕೆಯ ಜನರೊಂದಿಗೆ ಪ್ರಾರಂಭಿಸಿದೆವು. ಆದರೆ ಬಂದವರ ನಂಬಿಕೆ, ಇನ್ನೂ ಬರುವವರ ಆತ್ಮವಿಶ್ವಾಸ ಆ ದಿನವ ಪ್ರಾರಂಭಿಸಿತು. ಪೂಜ್ಯ ರಾಘವೇಂದ್ರ ಸ್ವಾಮೀಜಿಗಳಿಗೆ ಹಾಗೂ ಸೂರ್ದಾಸ್ ಜಿ ಅವರ ಪಾದಕಮಲಗಳಿಗೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ದಿನ ಆಯುರ್ಗ್ರಾಮ ಎಂಬ ಕಾರ್ಯಕ್ರಮದ ಉಪೋದ್ಘಾತ ಅಂದ್ರೆ ಉದ್ಘಾಟನೆ ಸಮಾರಂಭ. ಕಾರ್ಯಕ್ರಮವನ್ನು ಪುಷ್ಪಾರ್ಚನೆಯೊಂದಿಗೆ ಪ್ರಾರಂಭಿಸಿದೆವು. ವಿದ್ಯಾರ್ಥಿಗಳ ಒಂದು ತಂಡ, ಹಾಗೆ ನಮ್ಮ ಗ್ರಾಮದ ಒಂದು ತಂಡ ಆಯುವ ಜ್ಞಾನದ ದಿನವನ್ನ ನಮ್ಮ ಪ್ರಧಾನಿಯವರು ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ, ಇಡೀ ಪ್ರಪಂಚದಲ್ಲೇ ಮತ್ತೊಮ್ಮೆ ಅದು ಮುನ್ನೆಲೆಗೆ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಭಾರತ ಕೊಟ್ಟಂತ ತಲೆನೋವಲ್ಲ, ಸ್ಟ್ರೆಸ್ ಅಂದ್ರೆ ಏನಂತ ಟೆನ್ಷನ್ ಮಾಡ್ಕೊಂಡು ಏನ್ ಟೆನ್ಷನ್. ಇವತ್ತು ಇಲ್ಲಿ ಕೂತ್ಕೊಂಡು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ ಇಂಥವೆಲ್ಲ ಬದಲಾವಣೆಗಳನ್ನ ಇಂಥ 6 ದಿನಗಳಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ನಮ್ಮ ಇವೆಲ್ಲವೂ ದೇಶದಲ್ಲಿ ಪ್ರಾರಂಭವಾಗಬೇಕು ಅನ್ನೋಂಥ ನಮ್ಮ ತಂಡದವರೇ ತಯಾರಿಸಿದ ಆರ್ದ್ರ ಕಲೇಹವನ್ನು ಅತಿಥಿಗಳು, ಮಕ್ಕಳು, ಗ್ರಾಮಸ್ಥರು ಸವಿಯುತ್ತಿರುವ ಕ್ಷಣಗಳು. ಕೈಯಲ್ಲಿ ಕರಪತ್ರಗಳು, ಮುಚ್ಚಿದ ಬಾಗಿಲುಗಳು, ಬಡಿದು ತಿಳಿಸಿದೆವು ಮನಮುಟ್ಟುವ ಆಯುರ್ಗ್ರಾಮದ ಜೀವನ ಸಂದೇಶಗಳು. ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಯೋಗ ಇರುತ್ತೆ. ಮತ್ತೆ ಜನದಟ್ಟಣೆಯ ಪ್ರದೇಶದಲ್ಲಿ ಭಿತ್ತಿಪತ್ರವನ್ನು ಹಚ್ಚುವ ಕ್ಷಣ ಇದಾಗಿತ್ತು. ಮತ್ತು ಆಸ್ಪತ್ರೆಯವರ ವತಿಯಿಂದ ಆಯುರ್ಗ್ರಾಮ ಮೊದಲ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನು ಆರಂಭವಾಗಿದೆ. ಧನ್ಯವಾದಗಳು. ಎಲ್ಲಿ ಊಟ ಮಾಡಬೇಕು, ಏನು ಊಟ ಮಾಡಬೇಕು, ಯಾವಾಗ ಶೀತದ ಕಾಲದಲ್ಲಿ ಹೇಗಿರಬೇಕು, ಬೇಸಿಗೆ ಸಮಯದಲ್ಲಿ ಹೇಗಿರಬೇಕು ಅನ್ನೋ ಪೂರ್ಣ ಮಾಹಿತಿ, ಯಾವ್ಯಾವ ಆಹಾರವನ್ನು ಯಾವ್ಯಾವ ಕಾಲದಲ್ಲಿ ತಗೋಬೇಕು ಅಂತ ಯಾರಿಗೂ ಆ ಮಾಹಿತಿ ಇಲ್ಲ ಅಂತ ಇವತ್ತು ಆಯುರ್ವೇದಿಕ್ ಕಾಲೇಜಿನವರು ನಮಗೆ ಅದೆಲ್ಲ ಏನಕ್ಕೆ ಅಂತಂದ್ರೆ ಕೆಲವೊಂದು ವಿಷಯಗಳು ನಾವು ಹೇಳಕ್ಕಾಗಲ್ಲ. ಓಡಾಡ್ಬೇಕಾದ್ರೆ ಬರ್ತಾ ನೀವು ಓದ್ಕೊಂಡು ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹಾಕಿರೋದು. ಈಗ ಮಾಡಕ್ಕೆ ಶುರು ಮಾಡ್ತೀವಿ. ಯಾವ ಬೀದಿ ಎಷ್ಟು ಬೀದಿ ಆಗುತ್ತೋ ಅಷ್ಟು ಬೀದಿ ಮಾಡ್ತೀವಿ. ಅದಕ್ಕೆ ನೀವು ನಮ್ಗೆ ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಆ ನಂತರ ಬಟ್ ನಮ್ಮ ಸ್ಕಿನ್ ಅಷ್ಟೇ ಕ್ಲೀನ್ ಆಗೋದಿಲ್ಲ ಸ್ನಾನ ಮಾಡೋದ್ರಿಂದ. ನಮಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬಾ ಬೆವರು ಬಂದಿರಬಹುದು, ನಮಗೆ ಮೈ ತುಂಬಾ ಆಯಾಸ ಆಗಿರುತ್ತೆ, ಮನಸ್ಸಿಗಾಗ್ಲಿ ಇಲ್ಲ ಮೈ ಶರೀರಕ್ಕಾಗ್ಲಿ. ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಇದನ್ನ ಮಾಡೋದ್ರಿಂದ ನಿಮಗೆ ಈ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಜಲ್ದಿ ನಿದ್ದೆ ಬರುತ್ತೆ. ರಾತ್ರಿ ಮಲಗಿದ್ದವರು ಬೆಳಗ್ಗೆ ಬರೋದಕ್ಕೆ ಎಚ್ಚರಿಕೆ ಆಗಬಾರ್ದು. ಅದು ಸರಿಯಾದ ನಿದ್ದೆ. ಅಕಸ್ಮಾತ್ ಏನಾದ್ರೂ ಯಾವುದೋ ಕನಸು ಕಾಣಿಲ್ಲ, ಅದೆಲ್ಲ ಹೇಳಿರೋದು ನಮ್ಮ ಆರೋಗ್ಯಕ್ಕೋಸ್ಕರ. ಈಗ ಹೇಗೋ ನಾವು ನಮ್ಮ ದಿನಚರ್ಯ ಎಲ್ಲ ತಪ್ಪು ಮಾಡಿದ್ವಿ, ಅಟ್ಲೀಸ್ಟ್ ಇನ್ಮೇಲಾದ್ರೂ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಇನ್ನೊಂದಷ್ಟು ದೀರ್ಘಾಯವಾಗುತ್ತೆ. ನಿರೀಕ್ಷೆಗೂ ಮೀರಿದ ಅನುಭವಗಳ ಅನುಭವವಾಯಿತು. ಅದೇ ರೀತಿ ಮುಂದಿನ ದಿನದ ಯೋಜನೆಯ ಬಗ್ಗೆ ಚರ್ಚಿಸಿದೆವು.
चतुष्पादं पादः पादचतुर्गुणः विषप्रधानं पादेभ्यो यस्मात् वैद्यस्तु यद्गुणः. ನಾವು ಫಸ್ಟೇ ಯೋಗ ಮಾಡಿದಾಗ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಯಾಕಂದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ. ನಮ್ಮ ಗುರಿ ಏನಾಗಿತ್ತು ಅಂದ್ರೆ ಜನತೆಗೆ ಕಲಿಸೋ ಬಗ್ಗೆ ಆಗಿತ್ತು. ಹಾಗಾಗಿ ಸೆಕೆಂಡ್ ಡೇ ಮಾರ್ನಿಂಗ್ ಜನಗಳು ನೋಡಿ ತುಂಬಾ ಆಶ್ಚರ್ಯ ಮತ್ತು ಆನಂದವಾಗಿ ಇನ್ನೂ ಹೆಚ್ಚು ಆಸಕ್ತಿಯಿಂದ ಯೋಗ ಪ್ರಾಣಾಯಾಮ ತಿಳಿಸ್ಕೊಟ್ವಿ. ನನ್ನಲ್ಲಿ ಕಸ ಹುಡುಕಿದರು ಅಜ್ಞಾನಿಗಳು, ಕಸದಲ್ಲೇ ನನ್ನನ್ನು ಸೃಷ್ಟಿಸಿದರು ಜ್ಞಾನಿಗಳು. ಹುಡುಕಿ ಸಿಕ್ಕ ಜ್ಞಾನಿಗಳಿಗೆ ಸ್ವರ್ಗವಾದೆ, ನರಕವಾದೆ ಕಸದಂತವರಿಗೆ. ಆಯುರ್ವೇದ. ನಾವು ಫಸ್ಟೇ ಶುಚಿತ್ವ ಮಾಡಬೇಕು ಅನ್ಕೊಂಡಾಗ ನಮಗನ್ಸಿದ್ದು ನಾವಿರೋ ಜಾಗ ಮತ್ತು ಅದರ ಸುತ್ತಮುತ್ತ ಸ್ವಚ್ಛತೆ ಕಾಪಾಡೋಣ ಅಂತ. ಸೊ ಅದೇ ರೀತಿ ಇರೋ ಜಾಗವನ್ನ ಕ್ಲೀನ್ ಮಾಡ್ಕೊಂಡ್ವಿ. ನಮ್ಮ ಟೀಮ್ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಸದಸ್ಯರಿಗೂ ಒಂದು ಚಪ್ಪಾಳೆ ಮೂಲಕ ಒಂದು ಅಭಿನಂದನೆ. ಔಷಧಿ ಗುಣಗಳಿಲ್ಲದ ಗಿಡಮರಗಳಿಲ್ಲ, ಅವುಗಳ ಉಪಯೋಗಿಸದೆ ಇರುವ ಜನಗಳೇ ಅಲ್ಲ. ನಾವು ಔಷಧಿ ಗಿಡಗಳನ್ನು ಸಂಗ್ರಹಿಸಿದ್ವಿ. ಆದರೆ ಮೊದಲು ಎದುರಾದ ಸವಾಲೇನೆಂದ್ರೆ ಸಾರ್ವಜನಿಕವಾಗಿ ಅಲ್ಲದೆ ಜನಗಳ ಒಪ್ಪಿಗೆ ಪಡೆಯೋದಾಗಿತ್ತು. ಸೊ ಹಾಗಾಗಿ ಔಷಧ ಮಹತ್ವಗಳನ್ನು ತಿಳಿಸಿ ಆಮಲಕ್ಕಿ, ಜಂಬು, ಆಮ್ರ, ನಿಂಬ ಇನ್ನಿತರ ಔಷಧಿ ಗುಣವುಳ್ಳ ಗಿಡಗಳನ್ನು 3 ತಂಡವಾಗಿ ಭೂತಾಯಿಯ ಮಡಿಲಲ್ಲಿ ಅರ್ಪಿಸಿದ್ವಿ. ನಾವೇ ತಯಾರಿಸಿದ ಮೇದ್ಯ ರಸಾಯನವನ್ನು ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಕೊಟ್ಟು ಅದರ ಮತ್ತು ಸ್ವರ್ಣಬಿಂದು ಪ್ರಾಶನದ ಮಹತ್ವ ತಿಳಿಸಿದ ಕ್ಷಣ ಇದಾಗಿತ್ತು. ಧೂಪನ ಹಾಕಿದಾಗ ಕೆಲವು ಗ್ರಾಮಸ್ಥರು ಆಶ್ಚರ್ಯಪಟ್ಟರು ಅದರ ಮಹತ್ವ ತಿಳಿಯದೆ. ನಂತರ ಅದರ ಮಹತ್ವ ತಿಳಿಸಿ ಮುನ್ನಡೆದೆವು. ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಡಾಕ್ಟರ್ ಶುದ್ಧಿ ಅಂದ್ರೆ ಇಡೀ ವಾತಾವರಣವೇ ಶುದ್ಧಿಯಾಗೋಗುತ್ತೆ. ಇಷ್ಟನ್ನ ನಮ್ಮ ಮನೆ ಹೇಳುವುದೇ ಸಂಹಿತೆಗಳ ಮೂಲ ಉದ್ದೇಶವಾಗಿದೆ. ಆಯುರ್ವೇದವು 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧೀಯ ಪದ್ಧತಿ. ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಆರೋಗ್ಯ ಹಾಗೂ ದೀರ್ಘ ಆಯಸ್ಸನ್ನು ಹೇಗೆ ಪಡೆಯುವುದು ಎಂಬುದನ್ನು ಹೇಳುವುದೇ ಸಂಹಿತೆಗಳ ಮೂಲ ಉದ್ದೇಶವಾಗಿದೆ. ಏನೋ ಒಂದು ವಸ್ತುಗಳ ನೀರಲ್ಲಿ ಅದು ಮೊಟ್ಟೆಯನ್ನು ಹಾಕುತ್ತೆ. ಅದು ಸಮಯ ಬೆಳಗಿನ ಜಾವ 3 ಗಂಟೆಯಿಂದ 5 ಗಂಟೆ ಒಳಗೆ ಕಚ್ಚುವಂಥದ್ದು. ಅದರಿಂದ ಏನಾಗುತ್ತೆ, ಆಯುರ್ವೇದ ಅನಾದಿ ಕಾಲದಿಂದ ಪ್ರಸಿದ್ಧ. ಮೊದಲು ನಾವು ಸುಮಾರು 25-30 ವರ್ಷಗಳ ಹಿಂದೆ ನೋಡಿದ್ರೆ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಒಂದೊಂದು ನೋಡ್ತಿದ್ವಿ. ಇವತ್ತು ಈ ದಿನ ನೋಡ್ತಾ ಇದ್ದಾರೆ ಯಾರೋ ಬೆಳೆದ ಹಾಲನ್ನ ನಾವು ಗೊತ್ತಿರ್ಬೇಕಾಗಿದೆ. ಅವ್ರ ಹಾಲನ್ನ ಹೇಗೆ ಶೇಖರಣೆ ಮಾಡ್ತಾರೆ, ಅವ್ರು ಯಾವ ರೀತಿ ಅದನ್ನ ಮಾಡ್ತಾರೆ ನಮ್ಗೆ ಯಾರಿಗೆ ಗೊತ್ತಿಲ್ಲ. ಬಟ್ ಪ್ಯಾಕೆಟ್ ತಗೊಂಡ್ಬರ್ತೀವಿ, ಸ್ಟಾರ್ಟೆಡ್ ಆಗಿ ಬೈಕ್ ಹೋಗ್ತೀವಿ, ತಗೊಂಡ್ಬರ್ತೀವಿ, ಪ್ಯಾಕೆಟ್ ಹೊಡಿತಾರೆ, ಹಾಕ್ತಾರೆ. ಅಂದ್ರೆ ಅಲ್ಲಿ ಉತ್ತಮ ಇದೆಯೋ ಹೇಗಿದೆ ನಮ್ಗೆ ಏನು ಗೊತ್ತಿಲ್ಲ. ಬಟ್ ತಿಂತೀವಿ, ಮತ್ತೆ ನಾವು ಆಸ್ಪತ್ರೆಗಳನ್ನು ಹುಡುಕೊಂಡು ಹೋಗುವಂತ ಸಜೆಷನ್ ಆಗಿದೆ. ಈ ಒಂದು ಇವತ್ತಿನ ಕಾಲ ಪ್ಯಾಕೆಟ್ ನಾವು ಇದ್ದಂಗೆ ನೋಡಿದಂಗೆ ಯಾವ ರೋಗ ಬಂದಿತ್ತು, ಸಾಂಕ್ರಾಮಿಕ ರೋಗ
ಅಧ್ಯಾಯಂ ವ್ಯಾಖ್ಯ. ಎರಡನೇ ದಿನದಂತೆ ಮತ್ತೆ ಜನಗಳ ಭರವಸೆ, ಹೆಚ್ಚು ಉತ್ಸಾಹ, ಹೆಚ್ಚು ಸಂತೋಷ, ಹೆಚ್ಚಾಗಿ ಯೋಗಾಭ್ಯಾಸ. ಜೋರಾಗಿ ಕೂಗಿ ತಕ್ಕ ಕಿವುಡವಾಗಿಲ್ಲ ಅನ್ಕೊಂತೀನಿ. ಶಿವಪುರ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಉಚಿತ ಉಚಿತ. ಆರೋಗ್ಯ ಶಿಬಿರದ ಸ್ವಾಗತದ ಹಾದಿ ತೆರೆದೇ ಇತ್ತು. ತೆರೆದಿರುವ ಹಾದಿಗಳಿಗೆ ಕಳೆ ತುಂಬಿದ 8 ಜನ ವೈದ್ಯರು ಮತ್ತು 15 ವಿದ್ಯಾರ್ಥಿಗಳ ತಂಡ ಹಾಗೂ ಸಾರ್ವಜನಿಕರ ಸಹಾಯ ಮತ್ತು ಸಹಕಾರ. ರೋಗವಿದೆ ಎಂದು ಹೆದರಬೇಡ, ಮರಣ ಸಮಯ ಬಂದಾಗ ಮಾತ್ರ ಸಂಭವಿಸುವುದು. ರೋಗವಿಲ್ಲವೆಂದು ಬೀಗಬೇಡ, ಮರಣಕ್ಕೆ ರೋಗದ ಅವಶ್ಯಕತೆಯೇ ಇಲ್ಲ. 15 ವಿದ್ಯಾರ್ಥಿಗಳ ತಂಡ ಭಾಗವಾಗಿ ಪ್ರತಿ ವಿದ್ಯಾರ್ಥಿಯು ತನ್ನದೇ ಆದ ಜವಾಬ್ದಾರಿಯನ್ನು ಹೊತ್ತು ಶಿಬಿರ ನಡೆಸಲು ಅನುಕೂಲ ಮಾಡಿಕೊಟ್ರು. ಹಾಗೆ ಶಿಬಿರ ಮುನ್ನಡೆದಾಗ ಗ್ರಾಮಸ್ಥರ ಹಲವಾರು ತೊಂದರೆಗಳಾದ ಸಂಧಿವಾತ, ಆಮವಾತ, ಸ್ತ್ರೀರೋಗ, ಕರ್ಣರೋಗ ಇನ್ನಿತರ ಕಾಯಿಲೆಗಳಿಗೆ ಮತ್ತು ನಿರೀಕ್ಷೆಗೂ ಮೀರಿದ ಸುಮಾರು 230ಕ್ಕೂ ಅಧಿಕ ರೋಗಿಗಳಿಗೆ ಹಾಗೂ 2 ಗಂಟೆಗಳ ಹೆಚ್ಚಿನ ಕಾಲ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ದೊರೆಯಿತು. ಮತ್ತು ಒಂದೇ ದಿನಕ್ಕೆ ಸೀಮಿತವಾಗದೆ ನಾವು ಇದ್ದ ಪ್ರತಿದಿನದಲ್ಲೂ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಭಾಗ್ಯ ನಮಗೊಲಿದಿತ್ತು. ಇನಿಷಿಯೇಷನ್ ಏನು ತಗೊಂಡು ಮಕ್ಕಳೆಲ್ಲ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ಹಳ್ಳಿಗಳ ಜೊತೆ ಕನೆಕ್ಟ್ ಆಗಬೇಕು ಅಂತ ಐಡಿಯಾ ಬಂದಿರೋದು. ದ ಐಡಿಯಾ ಇಸ್ ಎಕ್ಸಲೆಂಟ್ ಐಡಿಯಾ. ಅದ್ರ ಜೊತೆಗೆ ನೀವೆಲ್ಲ ಕೈ ಜೋಡಿಸಿ ಆ್ಯಕ್ಷನ್ ಕೈಗೆ ತಗೊಂಡು ಕಾನ್ಸೆಪ್ಟ್ ಮಾಡಿಕೊಂಡು ಬಂದು ಹಳ್ಳಿಗಳಲ್ಲಿ ರೀಚ್ ಆಗಿ, ಹಳ್ಳಿಯಲ್ಲಿ ಇದ್ದು ಜನರನ್ನ ರೀಚ್ ಆಗಿ ನೀವು ವೈದ್ಯರನ್ನು ಎಲ್ಲರನ್ನೂ ಕಮ್ಯುನಿಕೇಟ್ ಮಾಡಿ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಇದೆ. ಕೆಲಸದ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇದು ನನಗೆ ಅನುಭವ ಬಂದಂಥ ಇದು. ಚೆನ್ನಾಗಿ ಕೆಲಸ ಮಾಡ್ತಾರೆ, ಒಳ್ಳೆಯದು. ಚೇಳು ಕಡಿದ್ರೆ ಚೇಳಿಗೆ ಒಂದು ಇಷ್ಟನ್ನು ಒಂದು ವಿಳೆದೆಲೆ, 2 ಚೂರು ಅಡಿಕೆ, ಆಮೇಲೆ ಹಾವು ಕಡಿದ್ರೆ ಈ ತುಂಬೆ ರಸದ ಒಂದಿಷ್ಟು ರಸ ಜಾಸ್ತಿ, ಒಂದು ಕಪ್ಪು, ಒಂದು ಬೌಲ್. ಮಾತುಳ್ಳವರಿಗೆ ಜಯವಿಲ್ಲ, ಊಟವುಳ್ಳವರಿಗೆ ರೋಗವಿಲ್ಲ. ಎಲ್ಲರೂ ಗೊತ್ತಲ್ಲ, ಇದೇ ಆಗಿದೆ. ಜ್ವರ ಬಂದರೆ ತುಳಸಿ ಸೊಪ್ಪು, ಸ್ವಲ್ಪ ಬೇವಿನ ಚಿಗುರು, ಆಮೇಲೆ ವಿಳೆದೆಲೆ ಇಷ್ಟನ್ನು ಕುಟ್ಟಿ ರಸ ಮಾಡಿಕೊಂಡು ಒಂದು ಕಪ್ಪು. ಎಲ್ಲ ವಸ್ತುಗೂ ನಾವು ಬಳಸ್ತೀವಿ. ಇವತ್ತು ಆಹಾರ ವಸ್ತುಗಳಿಗೂ ನಾವು ಕೆಮಿಕಲ್ ಬಳಸ್ತಾರೆ. ತತ್ರ ಚಕ್ಷುಃ ಶ್ರೋತ್ರಂ ಘ್ರಾಣಂ ರಸನಂ ಸ್ಪರ್ಶನಮಿತಿ ಪಂಚೇಂದ್ರಿಯಾಣಿ ಪಂಚೇಂದ್ರಿಯ ದ್ರವ್ಯಾಣಿ. ಎಂದಿನಂತೆ ಯೋಗಾಭ್ಯಾಸ ಮುಂಜಾನೆ 5:30ಕ್ಕೆ ಪ್ರಾರಂಭಿಸಿದೆವು. ಎಂದಿನಂತೆ ಸಂತೋಷ, ಎಂದಿನಂತೆ ಉತ್ಸಾಹ, ಎಂದಿನಂತೆ ಭರವಸೆ. ವೃಕ್ಷಾಸನ, ಅರ್ಧಕಟಿ ಚಕ್ರಾಸನ, ಅರ್ಧ ಚಕ್ರಾಸನ, ಗೋಮುಖಾಸನ, ಹಾಗೆ ಪ್ರಾಣಾಯಾಮಗಳಾದ ನಾಡಿ ಶುದ್ಧಿ ಪ್ರಾಣಾಯಾಮ, ಇನ್ನಿತರ ಆಸನ ಮತ್ತು ಪ್ರಾಣಾಯಾಮಗಳ ಮಹತ್ವವನ್ನು ತಿಳಿಸಿದೆವು.
ಇಂದಿನ ದಿನ ನಮ್ಮ ಸ್ವಚ್ಛತೆಯ ಪಯಣ ಊರ ಕಡೆ ಸಾಗಿದಾಗ ನಮಗೆ ಎದುರಾಗಿದ್ದು ನಮ್ಮ ಜೊತೆ ಜನರ ಕೈಗೂಡಿಸುವುದಿಲ್ಲವೆಂದು, ಆದರೆ ಅದಾಗಿದ್ದು ತದ್ವಿರುದ್ಧ. ನಾವು ಮತ್ತು ಜನರು ಯಶಸ್ವಿಯ ಸಂಕೇತವಾದ ಕ್ಷಣಗಳು. ವೇದವೇ ಅಮೃತವು ನಮ್ಮ ನಡಿಗೆ ಚರಕ ಮಹರ್ಷಿಯ ತತ್ವದ ಕಡೆಗೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ. ಆಯುರ್ವೇದ ಉತ್ತಮ. ಆಯುರ್ವೇದದ ಜೈ ಜೈ ಚರಕ. ಗ್ರಂಥಗಳ ಜ್ಞಾನ ನೀಡಿದರು ಆಚಾರ್ಯ ಚರಕ. ಆ ಜ್ಞಾನ ಇರುವುದು ಆಕಾಶ ಭೂಮಿ ಇರುವ ತನಕ. ಚಿಲಿಪಿಲಿ ಅಕ್ಕಿಗಳ ಜೊತೆಗೆ ಆಯುರ್ವೇದವ ಸವಿಯುವ ಕ್ಷಣಗಳು. ಅದರಿಂದ ನಿಮಗೆ ಗುರುಗಳ ಕೆಲಸನ ನೀವೆಲ್ಲರೂ ಮಾಡಬೇಕು. ನಾಳೆಯಿಂದ ಮಾಡ್ತಾರೆ ಎಲ್ಲರೂ. ನಮ್ಮ ಜೀವನಕ್ಕೆ ಯಾವ ಸರಿಯಾಗೋ ಅದರಿಂದಲೇ ಎಲ್ಲಾ ರೋಗಕ್ಕೆ ಮೂಲ ಕಾರಣ ಅಂದ್ರೆ ಅಗ್ನಿಮಾಲಿನ್ಯ ಅಂತ ಹೇಳ್ತಾರೆ. ಅಜೀರ್ಣ ಆಗೋದ್ರಿಂದ ಬೇರೆ ಬೇರೆ ಬಂತು ಏನು ಆಯ್ತು ಅಂದ್ರೆ ನೀವು ಮೊಸರು ತಗೊಂಡಾಗ ನೆಕ್ಸ್ಟ್ ಡೇ ನೋಡಿ ಸರಿ ಜಾಸ್ತಿ ಆಗುತ್ತೆ. ಸೊ ನೋವು ಸುಸ್ತು ನಮಗೆ ಇವಾಗ ಜೀರ್ಣಶಕ್ತಿನೂ ಬಹಳ ಕಡಿಮೆ ಇರುತ್ತೆ. ಇವಾಗ ಈ ಸೀಸನ್ ಅಲ್ಲಿ ಒಂದು ಕೆಜಿ ಶೇಂಗಾಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ 1 ಅಥವಾ 2 ಚಮಚಕ್ಕೆ ಶೇಂಗಾಕ್ಕೆ ಮತ್ತೆ ಹೆಸರು ಕಾಳು ಬೇಕಾದ್ರೆ ಜಾಸ್ತಿ ಹಾಕಿ ಹೆಸರು ಕಾಳು ದಿನ ನೆನೆಸಿಟ್ಕೊಳ್ಬಹುದು. ಹೆಸರು ಕಾಳು ಹೆಸರು ಬೇಳೆ ದೊಡ್ಡ ಮತ್ತೆ ಪಿತ್ತನೂ ಜಾಸ್ತಿ ಆಗಬಾರ್ದು. ಸೊ ಆ ತರ ನೋಡ್ಕೋಬೇಕಾಗ್ತದೆ ರಕ್ತ ಮತ್ತೆ ಆವಾಗಲ್ಲಿ ನಿಶಕ್ತಿ ಇದ್ದಾಗ ನಮಗೆ ಶುಗರ್ ಅಂಶ ಬೇಕು. ತುಂಬಾ ಖುಷಿ ಆಗುತ್ತೆ. ಇದು ಈ ತರ ಮೂಡಿ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ನಾವು ಹೇಳ್ತೀವಿ. ನಮ್ಮ ಹತ್ರ ಯಾವತ್ತೂ ಕೂಡ ಇರುತ್ತೆ. ಸ್ವಲ್ಪ ಸೇರಿ ಯಾವ ಪಂಚಕಮುದ್ದಿಷ್ಟಂ ಮನೋಹೇತು. ಲಘು ವ್ಯಾಯಾಮಗಳ ಮೂಲಕ ಎಂದಿನಂತೆ ಯೋಗ ಪ್ರಾರಂಭವಾಯಿತು.
ಕಳೆದ ದಿನಗಳ ಆಸನಗಳ ಜೊತೆಗೆ ಇನ್ನಿತರ ಆಸನ ಪ್ರಾಣಾಯಾಮಗಳ ಮೂಲಕ ಯೋಗಾಭ್ಯಾಸ ಪೂರ್ಣಗೊಂಡಿತು. ಆಯುರ್ವೇದದ ಬಗ್ಗೆ ಮಾಹಿತಿ ಕೊಡುತ್ತಿರುವ ಕ್ಷಣಗಳು. ಬರೀ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಓದೋದಲ್ಲ, ಡೈಲಿ ಎದ್ದೇಳಬೇಕು. ಸ್ತ್ರೀ ಆರೋಗ್ಯದ ಬಗ್ಗೆ ಮಹತ್ವದ ಸಂದೇಶವನ್ನು ತಿಳಿಸಿದೆವು. ಮನೆ ಬಾಟ್ಲಿ ಇದ್ದೇ ಇರ್ತದೆ, ಪ್ಲಾಸ್ಟಿಕ್ ಬಾಟ್ಲಿ. ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಅದ್ರ ಶಾಖನ ಹಿಡ್ಕೋಬೇಕು. ಅವಾಗ ಸಡನ್ ಆಗಿ ಒಂದು 5 ನಿಮಿಷದಲ್ಲಿ ನಿಮಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಆಯ್ತಾ? ಇದು ಮಾಡ್ತೀರಾ ಎಲ್ಲರೂ? ಸ್ತ್ರೀ ಆರೋಗ್ಯದ ಮಾಹಿತಿ ನೀಡಿದ ನಂತರ ಗ್ರಾಮದ ಮಹಿಳೆಯರು ಉತ್ಸುಕತೆಯಿಂದ ಚರ್ಚೆ ನಡೆಸಿ ಅದರ ಉಪಯೋಗವನ್ನು ಪಡೆದುಕೊಂಡರು. ಹೊಲಕ್ಕೆ ಹೋಗ್ತಾರ, ಲಕ್ಕೆ ಸೊಪ್ಪು ಸಿಗುತ್ತಾ ಇಲ್ಲಿ? ಲಕ್ಕೆ ಸೊಪ್ಪು ತಗೊಂಬರಿ. ಎಷ್ಟೊಂದು ಬೇವಿನ ಗಿಡ ಇರ್ತಾನೆ ಇಲ್ಲಿ ಊರಲ್ಲಿ, ಇಟ್ಕೊಂಬನ್ನಿ. ಅವನ್ನೆಲ್ಲ ಒಣಗಿಸಿ ಪುಡಿ ಮಾಡ್ಕೊಳ್ಳಿ, ಕುಟ್ಟಿ ಪುಡಿ ಮಾಡಿ, ಸ್ವಲ್ಪ ಸಾಸಿವೆ. ಇಂದಿನ ದಿನದ ಧೂಪನ ಗ್ರಾಮದ ಪ್ರತಿ ಬೀದಿಗೂ ತಲುಪಿತ್ತು ಮತ್ತು ಜನರು ಅದರ ಮಹತ್ವವನ್ನು ಅರಿತು ನಮ್ಮ ಜೊತೆ ಕೈ ಜೋಡಿಸಿದ್ರು. ಚರಂಡಿ, ನಿಂತ ನೀರು, ಟ್ಯಾಂಕರ್ ಅಲ್ಲಿ ನೀರು ಬರ್ತಾನೆ ಇರುತ್ತೆ. ಆ ಜಾಗದಲ್ಲಿ ಹಾಕಿ. ಮನೆಯಲ್ಲೆಲ್ಲ ಹಾಕ್ತಿದ್ರು. ಯಾಕೆ ಹಾಕ್ತಿದ್ರು? ರೋಗ ರುಜಿನಗಳು ಬರಬಾರ್ದಂತ ಹಾಕ್ತಿದ್ರು. ಇವಾಗ ಅದೇ ರೀತಿ ನೀವು ಯಾವ ತರ ವ್ಯಾಯಾಮ ಹೋಗ್ಬೇಕು ಅಂತ 5 ಗಂಟೆಗೆ ಎಬ್ಬಿಸ್ತಾರೆ. ನಿಮಗೆ ಮೂತ್ರಪಿಂಡದಲ್ಲಿ ಕಲ್ಲಿರ್ಬೋದು.
ಅಂದ್ರೆ ರೋಗ ಅಲ್ವಾ. ಇರೋಂತ ಎಲ್ಲಾ ಜನಕ್ಕೂ ವಾಯು ಸಮಸ್ಯೆ ಜಾಸ್ತಿ ಇದೆ. ನೆಕ್ಸ್ಟ್ ಬ್ರಹ್ಮಚರ್ಯ, ಅದು हेतवः पूर्वरूपाणि रूपाण्यङ्गानि यस्य च न चातुल्यगुणो दोषो न दोषः दृक्. ಅರಸುವ ಮೊದಲು ಸಾಧನೆಯ ತತ್ವ ಅರಿತುಕೊಳ್ಳಬೇಕು ಯೋಗದ ಮಹತ್ವ. ಎಂದಿನಂತೆ ಯೋಗಾಭ್ಯಾಸ, ಆದರೆ ನಮಗಿರಲಿಲ್ಲ ತಿದ್ದುವ ಕಾರ್ಯ. ಏಕೆಂದರೆ 5 ದಿನದಿಂದ ಸತತ ಯೋಗಾಭ್ಯಾಸ ಮಾಡಿದ್ದರಿಂದ ಅವರಿಗೆ ಸುಲಭವಾಗಿತ್ತು. ಇನ್ನೂ ಹೆಚ್ಚು ಸಹಕಾರದಿಂದ ಹಲವು ರೀತಿಯ ಆಸನಗಳು ಮತ್ತು ಪ್ರಾಣಾಯಾಮಗಳನ್ನು ತಿಳಿಸಿದೆವು. ಮಕ್ಕಳ ಯೋಗಾಭ್ಯಾಸ ಬಡಿಸಿತು ಮನೋಲ್ಲಾಸ. ಗ್ರಾಮಸ್ಥರ ಸಹಾಯದಿಂದ ಸಂಗ್ರಹಿಸಿದ್ದ ಕಸವನ್ನು ವಿಲೇವಾರಿ ಮಾಡಿದೆವು. ನಮ್ಮ ಮಡಿಲಿನಿಂದ ಗ್ರಾಮಸ್ಥರ ಮಡಿಲಿಗೆ, ಗ್ರಾಮಸ್ಥರ ಮಡಿಲಿನಿಂದ ಭೂಮಾತೆಯ ಮಡಿಲಿಗೆ. ನಾವು ಸರ್ವೆ ಮಾಡಿದಾಗ ಜನರಿಗೆ ಆಯುರ್ವೇದದಲ್ಲಿ ಸರ್ಜರಿ ಇದೆ ಎಂದಾಗ ಆಶ್ಚರ್ಯಪಟ್ಟಿದ್ರು. ಆಯುರ್ವೇದದಲ್ಲೂ ಕೂಡ ಶಸ್ತ್ರಚಿಕಿತ್ಸೆಗಳನ್ನು ಮಾಡಬಹುದೆಂದು ಮತ್ತು ಅದರ ಮಹತ್ವವನ್ನು ಸುಲಭ ರೀತಿಯಲ್ಲೇ ತಿಳಿಸಿಕೊಟ್ರು. ಜೇನುತುಪ್ಪ ತಗೋಬೇಕು. ಮತ್ತೆ ನಮ್ದು ಟ್ರೀಟ್ಮೆಂಟ್ ಒಳ್ಳೆದಾಗ್ತದೆ. ಮತ್ತೆ ನ್ಯೂಟ್ರಿಷನ್ ಕೂಡ, ಅಕ್ಕಿ ಹೇಗೆ ನಮ್ಗೆ ನ್ಯೂಟ್ರಿಷನ್ ಕೊಡ್ತದೆ ಅದೇ ತರ ಅಕ್ಕಿ ತೊಳೆದ ನೀರು, ಯೂಶ್ವಲಿ ಗಂಜಿ ನೀರು ಕುಡಿದು ಕುಡಿಯೋ ವಿಷಯ ಗೊತ್ತು ನಮ್ಗೆ, ಅಕ್ಕಿ ನೀರು ಕುಡಿಯೋ ವಿಷಯ ಗೊತ್ತಿಲ್ಲ. ಹೌದಾ? ಅಕ್ಕಿ ನೀರು ಬಂದಿದ್ದಾರೆ. ಈಗ ಕಾರ್ಯಕ್ರಮವನ್ನು ಶುರು ಮಾಡೋಣ. ಶಿವಂ ಶಿವಂ ನಾವು ಆಯುರ್ವೇದ ಪಿತಾಮಹ ಅಂತ ನಾವು ಚರಕವನ್ನು ಕರೀತೀವಿ. ಪ್ರತಿ ವರ್ಷ ಆಗಸ್ಟ್ 9 ಅಲ್ಲ, ಪ್ರತಿ ವರ್ಷ ನಾಗರ ಪಂಚಮಿ ದಿವಸ ಅದನ್ನ ವಿಧಾನ ಪರಿವರ್ತನೆ ಕಾಲೇಜು ಆಮೇಲೆ ಅದನ್ನ ಆಗಾಗ ಆರಾಮವನ್ನು ತೋರಿಸಿದ ನಾವು ಇದು ಕೂತ್ಕೊಂಡವರು ಕೂಡ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಾನಿ. ಮೊದಲನೇದಾಗಿ ಹೋಮನ. ಹೋಮನ ಅಂದ್ರೆ ಔಷಧಿ ದ್ರವ್ಯಗಳನ್ನು ಬಾಯಿ ಮುಖಾಂತರ ಕೊಟ್ಟು ವಾಂತಿ ಮಾಡಿಸುವ ಕ್ರಿಯೆಯನ್ನು ನಾವು ಹೋಮನ ಅಂತ ಕರಿತೀವಿ. ಇದರಲ್ಲಿ ಕೆಟ್ಟ ವಸ್ತುಗಳು ಸಂಗ್ರಹಣೆ ಆಗಲು ಕೂಡ ಅದರ ಮುಖಾಂತರ ಕ್ಲೀನ್ ಆಗ್ತದೆ. ನೆಕ್ಸ್ಟ್ ನಾವು ಊಟ ಮಾಡುವಾಗ ಔಷಧಂ ಪಾರ
पादगुणाः प्रभावो भेषजाश्रयः आत्रेय मैत्रेय मति सुरासुरै वन्दितपादपद्मम् ಯೋಗಕ್ಕೆ ನಿನ್ನೆ ನಾಳೆಯಂತಿಲ್ಲ, ಅದುವೇ ಜೀವನದ ಪಯಣ. ಹೇಳಿದ್ರೆ 2 ಕಾಲು ಮತ್ತೆ 2 ಕೈ ಹೀಗೆ ಬರಬೇಕು ಆಯ್ತಾ. ಇದು ಮಾಡೋದ್ರಿಂದ ಯೋಗ ಹೊಟ್ಟೆಯಲ್ಲಿರುವಂತಹ ಫ್ಯಾಟ್ ಕೊಲೆಸ್ಟ್ರಾಲ್ ಬರ್ನ್ ಆಗ್ತದೆ, ಹಸಿವು ಚೆನ್ನಾಗಾಗುತ್ತೆ. ಹಸಿವು ಆಯುರ್ವೇದದ ಬಗ್ಗೆ ಕೇಳುವುದು ಎಷ್ಟು ಮುಖ್ಯವೋ ಪ್ರಾಯೋಗಿಕವಾಗಿ ನೋಡುವುದು ಅಷ್ಟೇ ಮುಖ್ಯವಾಗುವುದು. ಅದರ ತಯಾರಿ ಫಸ್ಟ್ ಬ್ರಹ್ಮ ಏಳನೇ ತಿಂಗಳಲ್ಲಿ ಏನು ಮಾಡ್ತೀರಾ, ನಿಮ್ಮ ಅಮ್ಮ ಎಲ್ಲರೂ ತಿನ್ನಬೇಕು. ಆಮೇಲೆ ಡೈಲಿ ಎಲ್ಲರೂ ತುಪ್ಪ ತಿನ್ನಬೇಕು. ಹಂಗಾದ್ರೆ ನಿಮ್ಮ ನಸ್ಯ ಅಂದರೆ ಮೂಗು ಒಳಗಡೆ ಮೆಡಿಸಿನ್ಸ್ ಯಾವುದೇ ಪರಮಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಹಾಗೂ ಪರಮಪೂಜ್ಯ ಶ್ರೀ ಸೂರ್ಯ ಸ್ವಾಮೀಜಿಯವರ ಪಾದಾಭಿಷೇಕದಿಂದ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ಕಾರ್ಯಕ್ರಮವನ್ನು ವಹಿಸಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಡಾಕ್ಟರ್ ಶ್ರೀಪತಿ ಅವರು ಪ್ರಾಂಶುಪಾಲರು ಶ್ರೀ ರಾಘವೇಂದ್ರ ಆಯುರ್ವೇದ ಮೆಡಿಕಲ್ ಕಾಲೇಜ್ ಯೋಗದ ಪದ್ಧತಿಯನ್ನು ಕಲಿಸಿದಂತ 8 ಈ ಕಾರ್ಯಕ್ರಮವನ್ನ ಯೋಜನೆಯನ್ನು ಮಾಡಿಕೊಂಡು ಈ ಯೋಜನೆಯನ್ನು ತಗೊಂಡು ನಮಗೆ ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಜೋಡಿಸ್ಕೊಂಡಿದ್ದೀವಿ ಅಂತ ಹೇಳಿ ನಮ್ಮ ಆತಂಕ ಅದು ಕೇವಲ ಭ್ರಮೆ ಅಷ್ಟೇ ಅಂತ ಅನ್ನಿಸ್ತು. ಜೀವನದಲ್ಲಿ ಅಳವಡಿಸಿ ಅಂತ ಅನ್ನೋದಕ್ಕೆ ಮಲ್ಲಾಡಿಹಳ್ಳಿ ಶಿವಪ್ಪ ನಿಮ್ಮಲ್ಲೇ ಒಬ್ರು, ಅವರ ಹೆಸರು ಸುರೇಶ್ ಅಂತ. ಉದ್ಘಾಟನೆ ಮಾಡೋ ದಿವಸ ಸಡಕ ಮಾಸ್ಟರ್ ಬಗ್ಗೆ ಹೇಳಬೇಕು. ಆಯುರ್ ಗ್ರಾಮವನ್ನಾಗಿ ಮಾಡಿ ರೋಗ ಮುಕ್ತ ಗ್ರಾಮವನ್ನು ಮಾಡಿರ್ತಕ್ಕಂಥ ಮಲ್ಲಾಡಿಯ ರಾಘವೇಂದ್ರ
ಗೀತತೆಯವರು ಆ ಕಾಲೇಜ್ ನಮಗೆ ಒಬ್ರು ಬೆನ್ನೆಲ್ಬೇಕು, ನಾವು ಮಾಡೋದು ಕರೆಕ್ಟ್ ತಪ್ಪು ಅದೆಲ್ಲ ಗೊತ್ತಾಗಬೇಕಿತ್ತು. ನಮ್ಮ ಗುರುಗಳು ನಮ್ಮ ಹಿಂದೆ ನಿಂತಿದ್ರು, ಅದಕ್ಕೆ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಹೇಳಿಕೊಟ್ಟ ಯೋಗಾಭ್ಯಾಸಕ್ಕೆ ಬದ್ಧರಾಗಿ ಸ್ವ ಇಚ್ಛೆಯಿಂದ ಯೋಗ ಪ್ರದರ್ಶನ ಮಾಡುತ್ತಿರುವ ಕ್ಷಣಗಳ ಮೆಲುಕು. ನಮಗೆ 7 ದಿನಗಳಿಂದ ಇರಲು ಉಚಿತ ಜಾಗ ಮತ್ತು ಸಮುದಾಯ ಭವನ, ಅದಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಕೊಟ್ಟು ಸಹಕರಿಸಿದ್ದಕ್ಕೆ ನಮ್ಮಿಂದ ಪ್ರೀತಿಯ ಗೌರವ ಸಮರ್ಪಣೆಯಾಗಿತ್ತು. ವಿದ್ಯಾರ್ಥಿಗಳಿಗೆ ಶಿವಪುರದ ಗ್ರಾಮಸ್ಥರು ಗೌರವವನ್ನು ಸಲ್ಲಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ನನಗೆ ಈ ರೀತಿಯ ಕಾರ್ಯಕ್ರಮ ಮೇಲೆ ಆಗಬೇಕು ಅಂತ ಅದನ್ನು ನಾನು ಮೊನ್ನೆ ಬಂದಾಗಲೂ ಕೂಡ ತಿಳಿಸಿದ್ದೆ. ಈ ವೇದಿಕೆಯ ಮುಖಾಂತರ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅನ್ನೋದನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವು ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪಿದ್ದು, ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಯಶಸ್ವಿಯಾಗಿ ನಡೆಸಿಕೊಟ್ಟ ಡಾಕ್ಟರ್ ಶ್ರೀಪತಿ ನಾಗವಡ್ ಸರ್ ಪ್ರಾಂಶುಪಾಲರು, ಆಯುರ್ವೇದ ತುಂಬಾ ಬೇಗ ಈ ರೀತಿ ಮನೆಯಲ್ಲಿರೋ ವಸ್ತುಗಳನ್ನೇ ದಿನನಿತ್ಯ ಮಾಡೋ ಅಡುಗೆಯಲ್ಲೇ ನಮ್ಮ ಆರೋಗ್ಯ ಕಾಪಾಡ್ಕೋಬಹುದು ಅಂತ ಖಂಡಿತ ಗೊತ್ತಿರಲಿಲ್ಲ. ಇದನ್ನು ನಾನು ಉಪಯೋಗ ಮಾಡ್ಕೊಳ್ತಾ ಇದ್ದೀನಿ. ಇದು ಸುಮಾರು ನಿಧಾನವಾಗಿ ಅದು ಕಾಯಿಲೆ ಗುಣ ಆಗುತ್ತೆ ಅಂತ ಅವರು ನನಗೆ ತಿಳಿಸಿದ್ದಾರೆ. ನೀವು ಆದಷ್ಟು ಎಕ್ಸಸೈಸ್, ಯೋಗ ಮತ್ತೆ ಆಹಾರ ಪದ್ಧತಿಯನ್ನು ಒಂದು ಸ್ವಲ್ಪ ಅನುಸರಿಸಬೇಕು ಅಂತ ಹೇಳಿ ನಾವು ಅದನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ನಾವು ಈ ಕ್ಯಾಂಪ್ ಮಾಡೋದಕ್ಕೂ ಮುಂಚೆ ನಿಮಗೆ ಚರಕ ಅಂತ ಏನೋ ಅಂತ ಗೊತ್ತಿತ್ತ? ಚರಕ ಅಂದ್ರೆ ಬೇಸಿಕ್ ನಮಗೆ ಗೊತ್ತಿತ್ತು, ಆದ್ರೆ ಚರಕ ಸಂಹಿತೆಯಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಬೇಸ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದೀರ. ನಮ್ಮ 7 ದಿನ ಕ್ಯಾಂಪ್ ಯೂಸ್ ಆಯ್ತಾ? ತುಂಬಾನೇ ಯೂಸ್ ಆಯ್ತು. ಸ್ಪೆಷಲಿ ಯೋಗ ಮಾಡ್ತಾ ಇದ್ವಿ, ಬಟ್ ಅದನ್ನ ಕ್ರಮಬದ್ಧವಾಗಿ ಹೇಗ್ ಮಾಡ್ಬೇಕು ಅಂತ ಉಸಿರಾಟದ ಮೂಲಕ ಆಗಿರ್ಬೋದು. ನಮ್ಮ ಕ್ಯಾಂಪ್ ನಮಗೆ ಅಷ್ಟು ಆಯುರ್ವೇದಿಕ್ ಅನ್ನೋದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನೀವು ಬಂದು ಮಾಡಿದ್ಮೇಲೆ ನಮಗೆ ಅದ್ರ ಬಗ್ಗೆ ಅರಿವಾಗಿತ್ತು. ನಾವು ಏನ್ ಬರ್ತೀರಾ ಅದನ್ನ ಸ್ವಲ್ಪ ಹೇಳ್ತೇವೆ. ಯೋಗ ಅಂತ ಆಲ್ಮೋಸ್ಟ್ ಎಲ್ಲ ಆಹಾರ ಪದ್ಧತಿಯು ತುಂಬಾ ಬದಲಾವಣೆ ಮಾಡ್ಕೊಂಡಿದ್ದೀವಿ ಮೇಲೆ ಗೊತ್ತಾಯ್ತು ಯೋಗ ಆರೋಗ್ಯದಿಂದ. ಈಗ ಸಣ್ಣ ಮಕ್ಕಳು ನಾವು ಈಗ ಪ್ರತಿಯೊಂದು ಆರೋಗ್ಯವನ್ನ ಅಥವಾ ಒಂದೊಂದು ಸಣ್ಣ ಪುಟ್ಟ ವ್ಯಾಧಿಗಳನ್ನ ಮನೆಯಲ್ಲೇ ಯಾವ ರೀತಿ ನಿವಾರಣೆ ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಈ ಕ್ಯಾಂಪ್ನಿಂದ ಬಹಳಷ್ಟು ಉಪಯೋಗ ಆಗಿದೆ. ಅದು ನಮಗೆ ಕರಿಜಾಲಿವರ್ ತೊಂಪೆ, ಕನ್ನಡಿಕೆದು ತೊಂಪೆ, ಆಮೇಲೆ ಇದು ಬ್ಯಾರಲ್ ತೊಂಪೆ, ಆ 3 ತಗೊಂಡ್ಬಿಟ್ಟು ತೆಚ್ಚಿ ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಸಣ್ಣ ಬಳಸ್ತೀವಿ. ಆ ಬಳಸಿದ ನೀರನ್ನು ಕೆಳಗಿಟ್ಟು ಸೋಸಿ ಉಗುರು ಬೆಚ್ಚಿಗೆ ಹಾಕ್ಬಿಟ್ಟು ಮುಗುಳಿದ್ವಿ. ದಿನಕ್ಕೆ 3 ಟೈಮ್ ಮಾಡ್ತೀವಿ. ವಾರದಾಗ ಒಂದು 1-2 ದಿನ ಮಾಡಿ ಸಾಕು, ಅದು ಬರದೇ ಇಲ್ಲ. ನಾವು ಈಗ 7 ದಿನ ಏನು ಯೋಗಾಸನ ಪ್ರಾಣಾಯಾಮ ಮಾಡಿದ್ವಲ್ಲ, ನೀವು ಇದನ್ನ ಮುಂದಕ್ಕೂ ಮುಂದುವರಿಸ್ಕೊಂಡು ಹೋಗ್ತೀರಾ? ನೀವು ಎಲ್ಲರ ಹೃದಯಕ್ಕೆ ಆಯುರ್ವೇದವನ್ನ ಬಂಗಾರದ ಸಸ್ಯವನ್ನ ನಮಗೆ ಇವತ್ತು ನೆಟ್ಟಿರ್ತೀವಿ. ಹಾಗಾಗಿ ಆಯುರ್ವೇದದ ಬಂಗಾರ ಸಸ್ಯವನ್ನು ನಾವು ಉಳಿಸ್ಕೊಳ್ತೀವಿ, ಬೆಳೆಸ್ಕೊಳ್ತೀವಿ, ನಾವು ಶ್ರೀಮಂತ ಆಗ್ತೀವಿ ಮುಂದೆ ಆರೋಗ್ಯದಲ್ಲಿ ಅನ್ನೋ ನಂಬಿಕೆ ನಿಮ್ಮ ಕಡೆಯಿಂದ ನಮಗೆ ಚೆನ್ನಾಗಿ ಮಾಡ್ಕೊಂಡಿದ್ದಕ್ಕೆ ನಮಗೆ ಇಲ್ಲ ಹೋಗ್ಬೇಕಲ್ಲ, ಆಯುರ್ವೇದ ಹೋಗ್ಬೇಕಲ್ಲ ಅಂತ ಹೇಳಿ ಆರೋಗ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದು ಎಲ್ಲ ಚೆನ್ನಾಗಿದೆ. ಕಂಬನಿಯ ಮಿಡಿತ ಕಣ್ಣಂಚಲ್ಲಿ, ಕಾಣದ ಪ್ರೀತಿ ಅಡಗಿತ್ತು ಮನಮಡಿಲಲ್ಲಿ.
crying faces are noted here. Lights off. Projector on. ಆಯುರ್ಗ್ರಾಮ ಅದ್ಭುತ ಕಾರ್ಯಕ್ರಮ. ನಾಕಂಡ ಹೃದಯ ಮಿಡಿತ. ಇದು ನಾಕಂಡ ನಮ್ಮ ಊರಿನ ಆಯುರ್ಗ್ರಾಮ. ಇದೇ ರೀತಿ ಎಲ್ಲ ಆಯುರ್ಗ್ರಾಮ ಸೇರಿ ಆಯುರ್ ಭಾರತವಾಗಲಿ. ದೇಶ ಒಂದೇ, ಆಯುರ್ವೇದವು ನಮ್ಮದೇ. ಧನ್ಯವಾದಗಳು. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ ಭಾರತ. Subscribe and share this video to all and join hands with us to reach Ayurveda to each.